ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 5 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆಯು, ಭಾರತದ ಡಿಜಿಟಲ್ ಹೆದ್ದಾರಿ ಕಾರ್ಯಾಚರಣೆಗಳ ಸೈಬರ್ ಸುರಕ್ಷತೆಯನ್ನು ಹೆಚ್ಚಿಸಲು ಇಂಡಿಯನ್ ಹೈವೇ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರವು ಆಪ್ಷನ್ ಬಿ, ರಾಷ್ಟ್ರೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯದೊಂದಿಗೆ ಇಂಡಿಯನ್ ಹೈವೇ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಸಂಸ್ಥೆಯು ಭಾರತದ ಡಿಜಿಟಲ್ ಹೆದ್ದಾರಿ ಕಾರ್ಯಾಚರಣೆಗಳ ಸೈಬರ್ ಸುರಕ್ಷತೆಯನ್ನು ಹೆಚ್ಚಿಸಲು ಒಪ್ಪಂದವನ್ನು ಮಾಡಿಕೊಂಡಿದೆ. ಇಲ್ಲಿ ಒಪ್ಪಂದದ ಉದ್ದೇಶ ಹೆದ್ದಾರಿ ನಿರ್ವಹಣೆಯಲ್ಲಿ ಬಳಕೆಯಾಗುವ ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳು ಉಂಟಲ್ಲ, ಅವುಗಳ ಸೈಬರ್ ದಾಳಿಗಳಿಂದ ರಕ್ಷಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಇದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂಗಸಂಸ್ಥೆಯಾಗಿದ್ದು, ಪ್ರಮುಖವಾಗಿ ಫಾಸ್ಟ್ಯಾಗ್ ಮತ್ತು ಇತರ ಎಲೆಕ್ಟ್ರಾನಿಕ್ ಟೋಲಿಂಗ್ ವ್ಯವಸ್ಥೆಯನ್ನು ಇದು ನಿರ್ವಹಿಸುತ್ತದೆ. ಇದರ ಬಗ್ಗೆ ಮಾಹಿತಿ ಗಮನಿಸಿ. NFSU ಇದರ ಪಾತ್ರವು ಗುಜರಾತ್ನ ಗಾಂಧಿನಗರ ಮೂಲದ ಈ ವಿಶ್ವವಿದ್ಯಾಲಯವು ಸೈಬರ್ ಫಾರೆನ್ಸಿಕ್ಸ್ ಮತ್ತು ಸೈಬರ್ ಭದ್ರತೆಯಲ್ಲಿ ಜಾಗತಿಕ ಮಟ್ಟದ ಪರಿಣತಿಯನ್ನು ಈ ಸಂಸ್ಥೆ ಹೊಂದಿದೆ. NFSU ಸಂಸ್ಥೆ ಇದು ಡಿಜಿಟಲ್ ವ್ಯವಸ್ಥೆಗಳಲ್ಲಿನ ದೋಷಗಳನ್ನು ಪತ್ತೆ ಹಚ್ಚಲು ಮತ್ತು ಸುರಕ್ಷಿತವಾದ ಡಿಜಿಟಲ್ ಹೆದ್ದಾರಿ ಪರಿಸರವನ್ನು ನಿರ್ವಹಿಸಲು ಅಥವಾ ನಿರ್ಮಿಸಲು ಸಹಾಯ ಮಾಡುವ ಒಂದು ಸಂಸ್ಥೆ ಇದಾಗಿದೆ. NFSU ಫುಲ್ ಫಾರ್ಮ್ ರಾಷ್ಟ್ರೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯ ಆಗಿರುತ್ತದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದರ ಬಗ್ಗೆ ಮಾಹಿತಿ. 1988ರ ಕಾಯ್ದೆಯಡಿ ಇದನ್ನು ಸ್ಥಾಪಿಸಲಾಗಿದೆ. ಇದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಹಾಗೆಯೇ NFSU ವಿಶ್ವವಿದ್ಯಾಲಯ ಇದು ವಿಶ್ವದ ಮೊದಲ ಫಾರೆನ್ಸಿಕ್ಸ್ ಮತ್ತು ಸೈನ್ಸ್ ವಿಶ್ವವಿದ್ಯಾಲಯವಾಗಿದ್ದು, ಭಾರತದ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳಲ್ಲಿ ಒಂದಾಗಿರುವ ಸಂಸ್ಥೆ ಇದಾಗಿದೆ NFSU ವಿಶ್ವವಿದ್ಯಾಲಯ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2026ರ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಶೂಟಿಂಗ್ ಚಾಂಪಿಯನ್ಶಿಪ್ ಏಷ್ಯನ್ ರೈಫಲ್ ಆ್ಯಂಡ್ ಪಿಸ್ತೂಲ್ ಶೂಟಿಂಗ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಉತ್ತರವು ಆಪ್ಷನ್ ಬಿ, ಕುವೈಟ್ ಸಿಟಿ, ಕುವೈಟ್ನಲ್ಲಿ 2026 ಸಾಲಿನ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗಿರುತ್ತದೆ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಇದನ್ನು ಆಯೋಜಿಸಿರುತ್ತದೆ. ಇದು ಜಾಗತಿಕವಾಗಿ ಶೂಟಿಂಗ್ ಕ್ರೀಡೆಗಳನ್ನು ನಿಯಂತ್ರಿಸುವ ಒಂದು ಸಂಸ್ಥೆ ಇದಾಗಿರುತ್ತದೆ. ಇದರ ಕೇಂದ್ರ ಕಚೇರಿ ಜರ್ಮನಿಯ ಮ್ಯೂನಿಚ್ನಲ್ಲಿದೆ. ಹಾಗೆಯೇ ಕುವೈಟ್ನ ಬಗ್ಗೆ ಮಾಹಿತಿಯಲ್ಲಿ ನೋಡಿ, ಇದು ಪಶ್ಚಿಮ ಏಷ್ಯಾದ ಒಂದು ದೇಶವಾಗಿರುತ್ತದೆ. ಇದರ ಕರೆನ್ಸಿ ಕುವೈಟ್ ದಿನಾರ್ ಆಗಿರುತ್ತದೆ. ಪ್ರಸ್ತುತ ವಿಶ್ವದ ಅತ್ಯಂತ ಮೌಲ್ಯಯುತ ಕರೆನ್ಸಿ ಇದಾಗಿದೆ. ಯಾವುದು? ಕುವೈಟ್ನಿದ್ದು ಕುವೈಟ್ ದಿನಾರ್. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಪ್ರಸ್ತುತ ವಿಶ್ವದ ಅತ್ಯಂತ ಮೌಲ್ಯಯುತ ಕರೆನ್ಸಿ ಕುವೈಟ್ ದಿನಾರ್ ಆಗಿರುತ್ತದೆ. ಇದು ಯಾವ ದೇಶದ ಕರೆನ್ಸಿ? ಕುವೈಟ್ ದೇಶದ ಕರೆನ್ಸಿ ಆಗಿದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಐತಿಹಾಸಿಕ ಬದಲಾವಣೆಯ ಭಾಗವಾಗಿ 2027ರಲ್ಲಿ ಉಡಾವಣೆಯಾಗಲಿರುವ ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣದ ಹೆಸರೇನು? ಉತ್ತರವು ಆಪ್ಷನ್ ಸಿ, ಹ್ಯಾವನ್ 1 ಆಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಈ ಹ್ಯಾವನ್ 1 ಅನ್ನು ಯಾರು ನಿರ್ಮಿಸುತ್ತಿದ್ದಾರೆ ಅಂದರೆ, ಈ ಯೋಜನೆಯನ್ನು ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಕಂಪನಿ ವಾಸ್ಟ್ ಕೈಗೆತ್ತಿಕೊಂಡಿರುತ್ತದೆ ಮತ್ತು ಇದನ್ನು ಉಡಾವಣೆ ಮಾಡಲು ಎಲನ್ ಮಸ್ಕ್ ಅವರ ಸ್ಪೇಸ್ಎಕ್ಸ್ ಕಂಪನಿಯು ನೆರವು ನೀಡುತ್ತಿದೆ. ಇದರ ಪ್ರಸ್ತುತ ಗುರಿ ಏನಾಗಿರುತ್ತದೆ ಅಂದರೆ, ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಿವೃತ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಖಾಸಗಿ ಕಂಪನಿಗಳು ತಮ್ಮದೇ ಆದ ಸಂಶೋಧನಾ ಕೇಂದ್ರವನ್ನು ಬಾಹ್ಯಾಕಾಶದಲ್ಲಿ ಸ್ಥಾಪಿಸುವುದು ಇದರ ಮೇನ್ ಗುರಿ ಇದಾಗಿರುತ್ತದೆ. ಹವ್ಯಾಸ್ 1 ಇದರ ಬಗ್ಗೆ ಮಾಹಿತಿ. ಹವ್ಯಾಸ್ 1 ಇದು ಒಂದು ಭೂಮಿಯ ಕೆಳ ಕಕ್ಷೆಯಲ್ಲಿ ನೆಲೆಸಲಿದ್ದು, ಆರಂಭದಲ್ಲಿ 4 ಗಗನಯಾತ್ರಿಗಳಿಗೆ ಇಲ್ಲಿ ವಾಸ್ತವ್ಯ ಹೂಡಲು ಅವಕಾಶವಿರುತ್ತದೆ. ನಂತರದಲ್ಲಿ ಇದು ಸಂಪೂರ್ಣವಾಗಿ ವಾಣಿಜ್ಯ ಉದ್ದೇಶದ ನಿಲ್ದಾಣವಾಗಿದ್ದು, ಇದು ಸರ್ಕಾರಿ ಸಂಸ್ಥೆಗಳ ಜೊತೆಗೆ ಖಾಸಗಿ ವ್ಯಕ್ತಿಗಳು ಇಲ್ಲಿಗೆ ಹೋಗಲು ಸಾಧ್ಯವಾಗುತ್ತದೆ. 2027ರಲ್ಲಿ ಇದು ಉಡಾವಣೆಯಾದ ನಂತರ ವಿಶ್ವದ ಮೊದಲ ವಾಸಯೋಗ್ಯ ಖಾಸಗಿ ಬಾಹ್ಯಾಕಾಶ ನಿಲ್ದಾಣವಾಗಿರುವುದು ಇದರ ಯೋಜನೆಯಾಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಪ್ರಮುಖ ಮಾಹಿತಿಗಳು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದನ್ನು 1998ರಲ್ಲಿ ಸ್ಥಾಪಿಸಲಾಯಿತು. ಅಮೆರಿಕ, ರಷ್ಯಾ, ಯುರೋಪ್, ಜಪಾನ್ ಮತ್ತು ಕೆನಡಾ ದೇಶಗಳು ಜಂಟಿಯಾಗಿ ಇದನ್ನು ಪ್ರಾರಂಭಿಸಿತು. ಇದು 2030ರ ವೇಳೆಗೆ ತನ್ನ ಕಾರ್ಯಾಚರಣೆಯನ್ನು ಮುಗಿಸಲಿರುತ್ತದೆ. ಸ್ಪೇಸ್ಎಕ್ಸ್ ಸಂಸ್ಥೆಯ ಬಗ್ಗೆ ಮಾಹಿತಿ. ಇದು ವಿಶ್ವದ ಅತ್ಯಂತ ಯಶಸ್ವಿ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಫಾಲ್ಕನ್ 9 ರಾಕೆಟ್ ಮೂಲಕ ಹ್ಯಾವನ್ 1 ಅನ್ನು ಕಕ್ಷೆಗೆ ಸೇರಿಸುತ್ತದೆ. ಭಾರತದ ಇಸ್ರೋ ಸಂಸ್ಥೆಯ ಬಗ್ಗೆ ಮಾಹಿತಿ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದು ಬೆಂಗಳೂರಿನಲ್ಲಿದೆ. ಇದು ತನ್ನದೇ ಆದ ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು 2035ರ ವೇಳೆಗೆ ಸ್ಥಾಪಿಸುವ ಗುರಿಯನ್ನು ಹೊಂದಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮೇನ್ ಆಗಿ ನೆನಪಿಟ್ಟುಕೊಳ್ಳಿ, 2027ರಲ್ಲಿ ಉಡಾವಣೆಯಾಗಲಿರುವ ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣದ ಹೆಸರು ಹ್ಯಾವನ್ 1 ಆಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆ, ಘನ ಇಂಧನ ಆಧಾರಿತ ಡಕ್ಟೆಡ್ ರಾಮ್ಜೆಟ್
ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಉತ್ತರವು ಆಪ್ಷನ್ ಬಿ DRDO ಆಗಿರುತ್ತದೆ. ತಂತ್ರಜ್ಞಾನದ ವಿಶ್ಲೇಷತೆ ಏನಾಗಿರುತ್ತದೆ ಅಂದರೆ, ಸಾಮಾನ್ಯವಾಗಿ ಕ್ಷಿಪಣಿಗಳು ತನ್ನೊಳಗೆ ಇಂಧನ ಮತ್ತು ಅದನ್ನು ಸುಡಲು ಬೇಕಾದ ಆಮ್ಲಜನಕ ಎರಡನ್ನೂ ಹೊತ್ತೊಯ್ಯುತ್ತವೆ. ಆದರೆ SFDR ತಂತ್ರಜ್ಞಾನವು ವಾತಾವರಣದಲ್ಲಿರುವ ಆಮ್ಲಜನಕವನ್ನೇ ಬಳಸಿಕೊಳ್ಳುತ್ತದೆ. ಇದರಿಂದ ಕ್ಷಿಪಣಿಯ ತೂಕ ಕಡಿಮೆಯಾಗುತ್ತದೆ ಮತ್ತು ಹೆಚ್ಚಿನ ಇಂಧನಗಳು ತುಂಬಲು ಸಾಧ್ಯವಾಗುತ್ತದೆ. ಇದರ ವೇಗ ಎಷ್ಟಿರುತ್ತದೆ ಅಂದರೆ, ಈ ತಂತ್ರಜ್ಞಾನ ಕ್ಷಿಪಣಿಗಳಿಗೆ ಸೂಪರ್ಸೋನಿಕ್ ಶಬ್ದದ ವೇಗಕ್ಕಿಂತ ಹೆಚ್ಚು ವೇಗವನ್ನು ಇದು ನೀಡುತ್ತದೆ. ಇದು ಶತ್ರು ದೇಶಗಳ ವಿಮಾನಗಳನ್ನು ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ಹೊಡೆದುರುಳಿಸಲು ಸಹಕಾರಿ ಇದಾಗಿರುತ್ತದೆ. ಈ SFDRನ ತಂತ್ರಜ್ಞಾನವನ್ನು ಪರೀಕ್ಷಣೆಯನ್ನು ಒಡಿಶಾದ ಕರಾವಳಿಯ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತದೆ. ಇದು 1958ರಲ್ಲಿ ಸ್ಥಾಪಿಸಲಾಯಿತು. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಹಾಗೆಯೇ ರಾಮ್ಜೆಟ್ ಇದರ ಬಗ್ಗೆ ಮಾಹಿತಿ. ಇದು ಚಲಿಸುತ್ತಿರುವಾಗ ಗಾಳಿಯನ್ನು ಸಂಕುಚಿತಗೊಳಿಸಿ ಇಂಧನವನ್ನು ಸುಡುವ ಒಂದು ಎಂಜಿನ್ ವ್ಯವಸ್ಥೆಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಕೊಳ್ಳಿ. ಇದು ಮೇನಾಗಿ ನೆನಪಿಟ್ಕೊಳ್ಬೇಕಾದ ಅಂಶ ಆಗಿರುತ್ತದೆ. ಘನ ಇಂಧನ ಆಧಾರಿತ ಡಕ್ಟೆಡ್ ರಾಮ್ಜೆಟ್ ಅನ್ನು ಎಂಬ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವ ಸಂಸ್ಥೆ DRDO ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಬಿ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಕ್ಯಾನ್ಸರ್ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯನ್ನು ಉತ್ತೇಜಿಸಲು ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಸೊ ಇಲ್ಲಿ 2026ರ ಥೀಮ್ ಏನಾಗಿತ್ತು ಅಂದರೆ, ಕ್ಲೋಸ್ ದಿ ಕೇರ್ ಗ್ಯಾಪ್ ಯುನೈಟೆಡ್ ಬೈ ಯುನಿಕ್ ಎನ್ನುವುದಾಗಿತ್ತು. ಇದರ ಮೀನಿಂಗ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕಂಡುಬರುವ ತಾರತಮ್ಯವನ್ನು ಹೋಗಲಾಡಿಸುವುದು ಮತ್ತು ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಿಗುವಂತೆ ಮಾಡುವುದು ಇದರ ಉದ್ದೇಶ ಆಗಿರುತ್ತದೆ. ಸೊ ಇಲ್ಲಿ ಗುರಿ ಏನಾಗಿರುತ್ತದೆ ಅಂದರೆ, 2030ರ ವೇಳೆಗೆ ಕ್ಯಾನ್ಸರ್ನಿಂದ ಸಂಭವಿಸುವ ಅಕಾಲಿಕ ಮರಣಗಳನ್ನು 1/3ರಷ್ಟು ಕಡಿಮೆ ಮಾಡುವುದು ವಿಶ್ವ ಆರೋಗ್ಯ ಸಂಸ್ಥೆಯ ಗುರಿಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಕ್ಯಾನ್ಸರ್ ಅಧ್ಯಯನದ ಬಗ್ಗೆ ಒಂದು ಮಾಹಿತಿ. ಕ್ಯಾನ್ಸರ್ ಅಧ್ಯಯನ ಮಾಡುವುದಕ್ಕೆ ವಿಜ್ಞಾನದಲ್ಲಿ ಆಂಕೋಲಜಿ ಎಂದು ಕರೆಯುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಫೆಬ್ರವರಿ 4ರಂದು ವಿಶ್ವ ಶಾಂತಿ ಮತ್ತು ಒಟ್ಟಾಗಿ ಬದುಕುವ ಮಾನವ ಭ್ರಾತೃತ್ವ ಎನ್ನುವ ಒಂದು ದಿನವನ್ನು ಕೂಡ ಆಚರಿಸಲಾಗುತ್ತದೆ. ಇದನ್ನು ಯಾಕೆ ಆಚರಿಸಲಾಗುತ್ತದೆ ಅಂದರೆ, 2019ರ ಫೆಬ್ರವರಿ 4ರಂದು ಅಬುಧಾಬಿಯಲ್ಲಿ ಪೋಪ್ ಫ್ರಾನ್ಸಿಸ್ ಮತ್ತು ಅಲ್ ಅಝರ್ನ ಗ್ರ್ಯಾಂಡ್ ಇಮಾಮ್ ಅಹ್ಮದ್ ಅಲ್ ತಯೇಬ್ ಅವರು ಸಹಿ ಮಾಡಿರುವ ವಿಶ್ವ ಶಾಂತಿ ಮತ್ತು ಒಟ್ಟಾಗಿ ಬದುಕುವ ಮಾನವ ಭ್ರಾತೃತ್ವ ಎಂಬ ಐತಿಹಾಸಿಕ ದಾಖಲೆಯನ್ನು ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಹೆಸರು ನೆನಪಿಟ್ಟುಕೊಳ್ಳಿ, ವಿಶ್ವ ಶಾಂತಿ ಮತ್ತು ಒಟ್ಟಾಗಿ ಬದುಕುವ ಮಾನವ ಭ್ರಾತೃತ್ವ ಆಗಿರುತ್ತದೆ. ಫೆಬ್ರವರಿ 4ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಮೊದಲನೇ ಬಾರಿಗೆ 2019ರಲ್ಲಿ ಆಚರಿಸಲಾಯಿತು. ಇಲ್ಲಿ ಇದರ 2026ರ ಉದ್ದೇಶ ಡೈಲಾಗ್ ಓವರ್ ಡಿವಿಷನ್, ವಿಭಜನೆಗಿಂತ ಸಂವಾದಕ್ಕೆ ಆದ್ಯತೆ ಎನ್ನುವುದಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕೋ-ಬ್ರ್ಯಾಂಡೆಡ್ ರುಪೇ ಕ್ರೆಡಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವುದು? RRB ಬ್ಯಾಂಕ್ ಯಾವುದು? ಉತ್ತರವು ಆಪ್ಷನ್ ಸಿ ತ್ರಿಪುರಾ ಗ್ರಾಮೀಣ ಬ್ಯಾಂಕ್ ಆಗಿರುತ್ತದೆ. ತ್ರಿಪುರಾ ಗ್ರಾಮೀಣ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಸಹಯೋಗದೊಂದಿಗೆ ಭಾರತದ ಮೊದಲ RRB ಕೋ-ಬ್ರ್ಯಾಂಡೆಡ್ ರುಪೇ ಕ್ರೆಡಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದೆ. ಇಂಪಾರ್ಟೆಂಟ್ ಆದ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಇದರ ಉದ್ದೇಶ ಮೇಯ್ನಾಗಿ ಗ್ರಾಮೀಣ ಪ್ರದೇಶಗಳ ಜನರಿಗೆ ಸುಲಭವಾಗಿ ಸಾಲದ ಸೌಲಭ್ಯವನ್ನು ನೀಡುವುದಾಗಿರುತ್ತದೆ ಮತ್ತು ಗ್ರಾಮೀಣ ಭಾರತದಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮೇನ್ ಗುರಿ ಅಥವಾ ಉದ್ದೇಶ ಆಗಿದೆ. ಇಲ್ಲಿ ಈ ಕಾರ್ಡನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ನ ರುಪೇ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಕೆಲವು ಪ್ರಮುಖ ಮಾಹಿತಿಗಳು. RRB ರೀಜನಲ್ ರೂರಲ್ ಬ್ಯಾಂಕ್, ಇವುಗಳನ್ನು 1975ರ ಸುಗ್ರೀವಾಜ್ಞೆಯ ಅಡಿಯಲ್ಲಿ ಸ್ಥಾಪಿಸಲಾಗುತ್ತದೆ. ಇದರ ಮಾಲೀಕತ್ವ RRBಗಳಲ್ಲಿ ಕೇಂದ್ರ ಸರ್ಕಾರದ ಪಾಲು 50%, ಪ್ರಾಯೋಜಿಕ ಬ್ಯಾಂಕ್ ಸ್ಪಾನ್ಸರ್ ಬ್ಯಾಂಕ್ಗಳ ಪಾಲು 35% ಇರುತ್ತದೆ ಮತ್ತು ಸಂಬಂಧಿತ ರಾಜ್ಯ ಸರ್ಕಾರದ ಪಾಲು 15% ಇರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದೊಂದು ಜನರಲ್ ಆದ ಮಾಹಿತಿಯಾಗಿರುತ್ತದೆ RRB ಬಗ್ಗೆ. ಭಾರತದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವುದು ಅಂದರೆ ಪ್ರಥಮ ಬ್ಯಾಂಕ್ ಆಗಿರುತ್ತದೆ. ಇದು ಉತ್ತರ ಪ್ರದೇಶದಲ್ಲಿದೆ. ಹಾಗೆ ಕರ್ನಾಟಕದ ಮೊದಲ RRB ಬ್ಯಾಂಕ್ ಯಾವುದು ಅಂದರೆ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ 1975ರಲ್ಲಿ ಸ್ಥಾಪಿಸಲಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಇತ್ತೀಚೆಗೆ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರಿತ ವರ್ಷವನ್ನು CPIನ ಆಧಾರಿತ ವರ್ಷವನ್ನು 2012ರಿಂದ ಯಾವ ವರ್ಷಕ್ಕೆ ಬದಲಾಯಿಸಲು ನಿರ್ಧರಿಸಿದೆ? ಇಲ್ಲಿ 2012ರಿಂದ 2024ಕ್ಕೆ ಬದಲಾಯಿಸಲು ನಿರ್ಧರಿಸಿರುತ್ತದೆ.
ಏನಿದ್ದು ಇದರ ಬಗ್ಗೆ ಮಾಹಿತಿಯು? ಭಾರತದಲ್ಲಿ ಹಣದುಬ್ಬರವನ್ನು ಇನ್ಫ್ಲೇಷನನ್ನು ಅಳೆಯಲು ಬಳಸುವ ಪ್ರಮುಖ ಮಾನದಂಡ CPI ಆಧಾರಿತ ವರ್ಷವನ್ನು ಸರ್ಕಾರವು 2012ರಿಂದ 2024ಕ್ಕೆ ನವೀಕರಿಸುತ್ತಿದೆ. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಬದಲಾವಣೆಯ ಅವಶ್ಯಕತೆ ಯಾಕಿದೆ ಅಂದರೆ, ಮೊದಲನೆಯದಾಗಿ ಇದು ಬಳಕೆಯ ಸ್ವರೂಪವಾಗಿದೆ. 2012ಕ್ಕೆ ಹೋಲಿಸಿದರೆ ಈಗ ಜನರು ಖರ್ಚು ಮಾಡುವ ರೀತಿ ಬದಲಾಗಿರುತ್ತದೆ. ಈಗ ಜನರು ಹೆಚ್ಚಾಗಿ ಸ್ಮಾರ್ಟ್ಫೋನ್ಗಳು, ಇಂಟರ್ನೆಟ್, ಡೇಟಾ ಪ್ಯಾಕ್ಗಳ ಮೇಲೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಅಥವಾ ಖರ್ಚು ಮಾಡುತ್ತಿದ್ದಾರೆ. ಮತ್ತು ಇದು 2012ರ ಪಟ್ಟಿಯಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನು ಪರಿಗಣಿಸಲಾಗಿಲ್ಲ. ಮತ್ತು ಎರಡನೆಯದಾಗಿ ಆಹಾರದ ತೂಕ, ವೆಯ್ಟೇಜ್. ಹಳೆಯ ಸೂಚ್ಯಂಕದಲ್ಲಿ ಆಹಾರ ಪದಾರ್ಥಗಳಿಗೆ ಸುಮಾರು 46% ತೂಕ ನೀಡಲಾಗುತ್ತಿತ್ತು. ಈಗ ಅದನ್ನು ಕಡಿಮೆ ಮಾಡಿ ಸೇವೆಗಳು ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ತೂಕ ನೀಡಲು ಉದ್ದೇಶಿಸಲಾಗಿದೆ. ಈ ಎಲ್ಲ ಡಿಫರೆನ್ಸ್ನಿಂದಾಗಿ CPI ಆಧಾರಿತ ವರ್ಷವನ್ನು ಸರ್ಕಾರ 2012ರಿಂದ 2024ಕ್ಕೆ ನವೀಕರಿಸಿದೆ. ಇಲ್ಲಿ ಈ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂದರೆ, ರಾಷ್ಟ್ರೀಯ ಸಾಂಖ್ಯಿಕ ಕಾರ್ಯಾಲಯವು ಬಿಡುಗಡೆ ಮಾಡುತ್ತದೆ. ಇದರಿಂದಾಗಿ ನಮಗೆ ಏನು ಲಾಭ ಅಂದರೆ, ಇದರಿಂದ ದೇಶದ ನಿಜವಾದ ಹಣದುಬ್ಬರ ಪರಿಸ್ಥಿತಿ ತಿಳಿಯುತ್ತದೆ. ಮತ್ತು RBI ಉಂಟಲ್ಲ, ತನ್ನ ಬಡ್ಡಿ ದರವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತೀಯ ರೈಲ್ವೆಯು ಇತ್ತೀಚೆಗೆ ತನ್ನ ಮೊದಲ LNG ಡೀಸೆಲ್ ಡ್ಯೂಲ್ ಫ್ಯೂಲ್ DEMU ರೈಲನ್ನು ಯಾವ ನಗರದಲ್ಲಿ ಉದ್ಘಾಟಿಸಿತು? ಉತ್ತರ ಆಪ್ಷನ್ B, ಅಹಮದಾಬಾದ್ನಲ್ಲಿ. ಇದರ ಬಗ್ಗೆ ಮಾಹಿತಿ. ಭಾರತೀಯ ರೈಲ್ವೆಯು ಪರಿಸರ ಮಾಲಿನ್ಯವನ್ನು ತಗ್ಗಿಸಲು ಮತ್ತು ಇಂಧನ ವೆಚ್ಚವನ್ನು ಉಳಿಸಲು ಮೊದಲ ಬಾರಿಗೆ ದ್ರವೀಕೃತ ನೈಸರ್ಗಿಕ ಅನಿಲ LNG ಮತ್ತು ಡೀಸೆಲ್ ಎರಡನ್ನೂ ಬಳಸುವ ತಂತ್ರಜ್ಞಾನದ ರೈಲನ್ನು ಪರಿಚಯಿಸಿರುತ್ತದೆ. ಈ ರೈಲನ್ನು ಗುಜರಾತ್ನ ಅಹಮದಾಬಾದ್ನಿಂದ ಕಾರ್ಯಾರಂಭ ಮಾಡಲಿರುತ್ತದೆ ಮತ್ತು ಇದು ದೇಶದ ರೈಲ್ವೆ ಇತಿಹಾಸದಲ್ಲಿ ಇಂತಹ ತಂತ್ರಜ್ಞಾನದ ಮೊದಲ ಪ್ರಯತ್ನವಾಗಿರುತ್ತದೆ. ಇದರ ಪ್ರಯೋಜನ ಏನಾಗಿರುತ್ತದೆ ಅಂದರೆ, ಮೇನಾಗಿ ಮಾಲಿನ್ಯ ಕಡಿತವಾಗುತ್ತದೆ, ಕಾರ್ಬನ್ ಹೊರಸೂಸುವಿಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ನೆಕ್ಸ್ಟ್, ವೆಚ್ಚ ಉಳಿತಾಯವಾಗುತ್ತದೆ. ಡೀಸೆಲ್ ಬಳಕೆಯಲ್ಲಿ 20% 25% ಕಡಿಮೆ ಮಾಡುವ ಮೂಲಕ ಹಣ ಉಳಿಸುತ್ತದೆ. DEMU ಅಂದರೆ ಏನು? ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್. ಇವುಗಳು ಸಾಮಾನ್ಯವಾಗಿ ಕಡಿಮೆ ದೂರದ ಅಥವಾ ಉಪನಗರ ಪ್ರದೇಶಗಳ ಪ್ರಯಾಣಕ್ಕೆ ಬಳಕೆಯಾಗುವ ರೈಲಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಪ್ರಮುಖ ಮಾಹಿತಿಯು LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಇದು ನೈಸರ್ಗಿಕ ಅನಿಲವನ್ನು, ಪ್ರಮುಖವಾಗಿ ಮಿಥೇನನ್ನು -162°C ತಾಪಮಾನಕ್ಕೆ ತಂಪಾಗಿಸಿ ದ್ರವ ರೂಪಕ್ಕೆ ತಂದ ಇಂಧನವಾಗಿರುತ್ತದೆ. ಭಾರತದ ಈಗಿನ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಆಗಿರುತ್ತಾರೆ ಮತ್ತು ಹಸಿರು ರೈಲ್ವೆ ಗುರಿ ಇದರ ಮೇನು. ಈ ಪಾಯಿಂಟ್ ನೆನಪಿಟ್ಟುಕೊಳ್ಳಿ. ಭಾರತೀಯ ರೈಲ್ವೆ 2030ರ ವೇಳೆಗೆ ನಿವ್ವಳ ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯ ಗುರಿಯನ್ನು ಹೊಂದಿರುತ್ತದೆ. ಇದರ ಒಂದು ಭಾಗ ಇದಾಗಿದೆ. ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದಾಗಿತ್ತು 5 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.